ಆಚಾರ್ಯಜಿ, ಜವಾಬ್ದಾರಿನ ಹೆಂಗೆ ಪೂರ್ತಿ ಮಾಡಲಿ? ಅಪ್ಪ ಅಮ್ಮ ಏನೋ ಹೇಳ್ತಾರೆ, ನಾನು ಬೇರೆನೇ ಬಯಸ್ತೀನಿ. ನನಗೆ ಗೊತ್ತು ಅವ್ರ ಜಾಗದಲ್ಲಿ ಸರಿ ಇದ್ದಾರೆ ಅಂತ, ಆದರೂ ನನ್ನ ಮನಸ್ಸು ಒಪ್ಕೊಳ್ತಿಲ್ಲ. ಅದಕ್ಕೆ ಮನೆಯವರಿಂದ ಸ್ವಲ್ಪ ಸಮಯ ತಗೊಂಡಿದ್ದೀನಿ. ಆದರೆ ಇವಾಗ ಟೈಮ್ ಓಡ್ತಿದೆ ಅನಿಸ್ತಿದೆ. ಆದರೆ ನಾನು ಹಾಗೇ ಇದ್ದೀನಿ, ಏನೂ ಮಾಡೋಕ್ಕಾಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡಲಿ? ಅದರಿಂದ ಒಂದು ದಾರಿ ಕಂಡು ಎಲ್ಲ ಸರಿ ಹೋಗೋ ಹಾಗೆ. ಯಾಕಂದರೆ ನನಗೆ ಮನೆಯವರ ಖುಷಿ ಬಿಟ್ಟು ಬೇರೇನೂ ಮುಖ್ಯ ಇಲ್ಲ. ಆದರೆ ಇನ್ನೊಂದು ಕಡೆ ಈ ದಾರಿ ನಂದಲ್ಲ ಅನಿಸ್ತಿದೆ. ಪ್ಲೀಸ್ ಆಚಾರ್ಯಜಿ, ಮಾರ್ಗದರ್ಶನ ಮಾಡಿ. ನಾನೇನು ಮಾರ್ಗದರ್ಶನ ಮಾಡಲಿ? ಮಾರ್ಗದರ್ಶನ ತಾನೇ ಮಾಡಿಸ್ಕೊಳ್ತಿದೆಯಲ್ಲ. ಎಲ್ಲ ಕನ್ನಡ ಪಿಕ್ಚರ್ ಡೈರೆಕ್ಟರ್ಗಳೇ ನಿನ್ನ ಮಾರ್ಗದರ್ಶಕರು. ನಾನು ಇದನ್ನೇ ಓದ್ತಿದ್ದೀನಿ, ಮತ್ತೆ ಅಲ್ಲಿ ಮುಂಗಾರು ಮಳೆ ತಲೆಗೆ ಬರ್ತಿದೆ. ನನ್ನ ಪಾಲಿಗೆ ಮನೆಯವರ ಖುಷಿ ಬಿಟ್ಟು ಬೇರೇನೂ ಇಲ್ಲ. ಹೌದು, ನನ್ನ ಮುಖದ ಮೇಲೆ ಏನು ಬರ್ದಿದೆ? ನನ್ನ ಹೆಸರು ಆಚಾರ್ಯ ಪ್ರಶಾಂತ್. ಇಷ್ಟೊಂದು ಈಸಿಯಾಗಿ ಮೂರ್ಖ ಮಾಡಿಬಿಡ್ತೀಯಾ? ಅಪ್ಪ ಅಮ್ಮ ಏನೋ ಹೇಳ್ತಾರೆ, ನಾನು ಬೇರೇನೋ ಬಯಸ್ತೀನಿ. ಆ ಏನೋ ಅನ್ನೋದನ್ನೇ ನೀನು ಹೆಸರು ಹೇಳ್ತಿಲ್ಲ. ಇಷ್ಟೊಂದು ಸಿಹಿಯಾದ ವಿಷಯನ, ಇಷ್ಟೊಂದು ದೊಡ್ಡ ನಿಧಿ ಅಂದರೆ ಅದನ್ನೇ ಎಲ್ಲರಿಗಿಂತ ಮುಚ್ಚಿಡ್ತಿದ್ಯಾ? ಯಾರು ಹೆಸರಾತೀತರೋ ಇಲ್ಲ ಯಾರು ತುಂಬ ಗೌರವಾನ್ವಿತರೋ ಅವರ ಹೆಸರೇ ತಗೊಳ್ಳೋದಿಲ್ಲ. ಪರಮಾತ್ಮನ ಯಾವುದೇ ಹೆಸರಿರೋದಿಲ್ಲ. ಆ ಅನ್ನೋನ್ ವ್ಯಕ್ತಿ ಯಾರು? ಯಾರ ಹೆಸರನ್ನೇ ನೀವು ಹೇಳಕ್ಕೆ ಇಷ್ಟಪಡ್ತಿಲ್ಲ ಪ್ರಿಯಾ. ಆ ಒಂದೇ ಪ್ರಶ್ನೆಯಲ್ಲೇ ಇಡೀ ಆಟ ಬಯಲಾಯ್ತು ನೋಡು. ಮದುವೆ ರಸಗುಲ್ಲ ಹಂಚಿದಂಗೆ ಹೇಳ್ತಿದ್ದೀರಾ? ಹೇಳ್ತಿರೋದೇ ಅಷ್ಟೊಂದು ಸಿಹಿಯಾಗಿ. ನಿನಗೇನು ಅನಿಸ್ತಿದೆ? ನೀನು ಬಚಾವಾಗ್ತೀಯಾ? ತಾಯಿ ತಂದೆ ಏನು ಹೇಳ್ತಿದ್ದಾರೆ? ಮಾಡ್ಕೋ ಇಲ್ಲ ಬೇಡ ಅಂತಿದ್ದಾರಾ? ಮಾಡ್ಕೋ. ನೀವೇನು ಹೇಳ್ತಿದ್ದೀರಾ? ಬೇಡ ಅಂತ. ಪ್ರತಿಯೊಂದು ಹುಡುಗಿನೂ ಸ್ಟಾರ್ಟಿಂಗಲ್ಲಿ ಇದನ್ನು ಹೇಳ್ತಾಳೆ. ನೀನೇನು ಹೊಸ್ತು ಹೇಳ್ದೆ? ನಿನ್ನ ನಾಚಿಕೆ, ನಿನ್ನ ಬ್ಲಷಿಂಗ್ ನೋಡು. ನೀನಂತೂ ಇವಾಗಲೇ ವಿವಾಹಿತೆ ಆಗಿದ್ದೀಯಾ. ತಯಾರಿ, ಟ್ರೈನಿಂಗ್ ಪೂರ್ತಿ ಇದೆ. ಈ ಥರನೇ ನಾಚ್ಕೊಳ್ಳೋದಿರುತ್ತೆ. ಇಷ್ಟೊಂದು ಕಲಿತ ಮೇಲೆ ಮುಂದೆ ಬರೋ ಕೆಲಸಗಳಿಂದ ಹೆಂಗೆ ಪಾರಾಗ್ತೀಯಾ? ಚಿಕ್ಕ ಮಗು ಹುಟ್ಟಿದಾಗ ಅದಕ್ಕೆ ಗೊತ್ತಿರುತ್ತಾ ಹೀಗೆ ನಾಚ್ಕೊಳ್ಬೇಕು ಅಂತ? ಯಾರು ನಿನ್ನನ್ನ ಈ ರೀತಿ ನಾಚಿಕೆ ಪಡೋದನ್ನ ಕಲಿಸಿದಾರೋ ಅವರು ಕಲಿಸಿದ ಉಳಿದ ವಿಷಯಗಳನ್ನು ಪಕ್ಕಾ ಕಲ್ತಿರ್ತೀರ. ನೀನು ಪಾಲನೆ ಮಾಡಲೇಬೇಕು. ಈ ನಾಚಿಕೆ, ಈ ಲಜ್ಜೆ ಏನನ್ಸುತ್ತೆ ನಿನಗೆ? ಇದರಲ್ಲಿ ಏನಾದರೂ ಸೌಂದರ್ಯ ಇದೆಯಾ? ಇದೇ ಆ ಸರಪಳಿಗಳು. ಇದರಿಂದಲೇ ಹೆಣ್ಣು ಮಕ್ಕಳನ್ನು ಬಂಧಿಸಲಾಗತ್ತೆ. ನಿನಗೆ ದುಃಖ ಎಲ್ಲಾಯ್ತು? ನೀನಂತೂ ಭಾವುಕಳಾಗ್ಬಿಟ್ಟಿದೀಯಾ. ಮತ್ತೆ ನೀವೊಬ್ಬರೇ ಅಲ್ಲ, ಇಡೀ ಕೊಠಡಿಯೇ ಹಂಗೆ ಇದೆ. ನಾನು ಇನ್ನೇನೋ ಮಾತಾಡ್ತಿದ್ದೆ, ಆವಾಗ ಇಷ್ಟೊಂದು ನಗು ಇತ್ತಾ? ಇವಾಗ ನೋಡಿ, ಯಾರು ಉಳಿಯೋಕ್ ಸಾಧ್ಯ? ಮೊದಲನೇ ವಾಕ್ಯನೇ ಹೇಳುತ್ತೆ, ಆಚಾರ್ಯಜಿ ಜವಾಬ್ದಾರಿ ಹೇಗೆ ಪೂರ್ತಿ ಮಾಡಲಿ? ವಿಷಯ ವಿಚಿತ್ರವಾಗಿದೆ. ಯಾರು ಹೇಳಿದ್ರು ಇದು ಜವಾಬ್ದಾರಿ ಅಂತ? ಹೇಳಿ, ಯಾವ ಶಾಸ್ತ್ರದಲ್ಲಿ ಬರ್ದಿದೆ? ನಾನು ಓದಬೇಕು. ಯಾರು ಹೇಳಿದ್ರು ಇದು ಜವಾಬ್ದಾರಿ ಅಂತ? ಯಾವುದನ್ನ ಮದುವೆ ಅಂತಿದ್ದೀಯಾ? ನನಗೆ ಅರ್ಥ ಮಾಡಿಸಿ. ನಾನು ಸ್ವಲ್ಪ ಅಲ್ಪಜ್ಞಾನಿ ಮನುಷ್ಯ, ನನಗೆ ಗೊತ್ತಿಲ್ಲ. ನನಗೆ ಹೇಳಿ, ಯಾವುದನ್ನ ಮದುವೆ ಅಂತೀರಾ? ನನಗೆ ಸತ್ಯ ಗೊತ್ತು, ಪರಮಾತ್ಮ ಗೊತ್ತು, ನನಗೆ ಪ್ರೀತಿ ಗೊತ್ತು, ಆನಂದ ಗೊತ್ತು, ನನಗೆ ಮುಕ್ತಿ ಗೊತ್ತು, ಸರಳತೆ ಗೊತ್ತು. ನನಗೆ ವಿವಾಹ ಅಂದ್ರೆ ಏನು ಅಂತ ತಿಳಿಸಿ. ನಾನು ಯಾವುದೇ ಉಪನಿಷತ್ನಲ್ಲಿ ಈ ಪದನ ಓದಿಲ್ಲ. ನಾನು ತಿಳಿಬೇಕು ಅಂತಿದ್ದೀನಿ ಇದು ಜವಾಬ್ದಾರಿ ಹೆಂಗಾಯ್ತು ಅಂತ. ಮೂಢ ಮನಸ್ಸಿನವನು. ನನಗಂತೂ ಇಷ್ಟೇ ಗೊತ್ತು, ಅಂದ್ರೆ ಹುಟ್ಟಿರೋನಿಗೆ ಮುಕ್ತಿ ಅನ್ನೋ ಒಂದೇ ಜವಾಬ್ದಾರಿ ಇರುತ್ತೆ ಅಂತ. ಈ 50 ಜವಾಬ್ದಾರಿಗಳು ಎಲ್ಲಿಂದ ಬಂದುವು? ಉತ್ತರ ಕೊಡಿ. ಇದೇನು? ಮದುವೆ ಅಂದ್ರೆ ಏನು? ಈ ಪ್ರಶ್ನೆನೇ ತಲೆಗೆ ಬರಲ್ವಾ ಅಲ್ವಾ? ಮತ್ತೆ ನಾನು ಮದುವೆಗೆ ವಿರುದ್ಧ ಇಲ್ಲ. ನಾನು ಮೂರ್ಖತನದ ವಿರುದ್ಧ, ನಾನು ಮೂಢತೆಯ ವಿರುದ್ಧ ಇದ್ದೇನೆ. ಮದುವೆ ಏನೋ ಒಂದಿರಬಹುದು, ಒಳ್ಳೆಯದು ಕೆಟ್ಟದ್ದು, ನನಗೆ ಗೊತ್ತಿಲ್ಲ. ನನಗೆ ತಿಳಿಸಿ, ಮದುವೆ ಅಂದ್ರೆ ಏನು? ಇದು ಜವಾಬ್ದಾರಿ ಹೆಂಗಾಯ್ತು? ಮತ್ತೆ ವಿಶೇಷವಾಗಿ ಈ ಮದುವೆ ಯಾವುದು ಅಪ್ಪ ಅಮ್ಮ ಹೇಳಿದ್ರು ಅಂತ ಮಾಡ್ತೀರಿ? ಇದು ಏನು? ಆಚಾರ್ಯಜಿ, ಮದ್ವೆಗೆ ಮನಸ್ಸೊಪ್ತಿಲ್ಲ. ಸೊ ಇದು ಜವಾಬ್ದಾರಿ ಹೆಂಗಾಯ್ತು? ನೀನು ಆರಂಭದಲ್ಲೇ ಜವಾಬ್ದಾರಿ ಅಂತ ಹೇಗ್ ಬರ್ದೆ? ಮನೆಯವರು ಎಷ್ಟೋ ವಿಷಯಗಳನ್ನ ಹೇಳ್ತಾರೆ. ಒಂದ್ ವೇಳೆ ನೀನು ಹೀಗೆ ಮಾಡ್ಲಿಲ್ಲ ಅಂದ್ರೆ ಜನ ಏನಂತಾರೆ? ನಾವು ಬೇರೆಯವ್ರಿಗೆ ಏನ್ ಉತ್ತರ ಕೊಡ್ತೀವಿ? ಇದು ನಿನ್ನ ಜವಾಬ್ದಾರಿ ಅಲ್ವಾ ಅಂತ. ನೀವೇನಾದ್ರೂ ಇದ್ದೀರಾ? ಅಥವಾ ಇರೋದೆಲ್ಲ ಬರೀ ಜನಕ್ಕೋಸ್ಕರನಾ? ವೈಯಕ್ತಿಕ ಅನ್ನೋದೇನಾದ್ರೂ ಇದೆಯಾ ನಿಂದು? ಮದುವೆ ಅಂದ್ರೆ ಏನು ಅಂತ ಗೊತ್ತಿದೆಯಾ? ಯಾರೋ ಇನ್ನೊಬ್ಬ ವ್ಯಕ್ತಿಯ ನಿರಂತರ ಸಂಗತಿಯನ್ನ ಒಪ್ಪಿಕೊಳ್ಳೋದು. ದಿನಾಲೂ ಕಲಿಸ್ತಾನೇ ಇರ್ತೀನಿ,
ಒಂದು ವಿಷಯ ಇದೆ, ಒಂದು ವೇಳೆ ಮನುಷ್ಯನ ಇಡೀ ಜೀವನದ ನಿರ್ಧಾರವನ್ನ ಅದು ಮಾಡಿಬಿಡುತ್ತೆ ಅಂದ್ರೆ ಅದು ಸಂಗತಿ. ನೀವು ಯಾರ ಜೊತೆ ಇರ್ತಿದ್ದೀರಾ ನೀವು ಅದೇ ಆಗಿಬಿಡ್ತೀರಾ. ನೀವು ಯಾರ ಜೊತೆ ಇರೋಕ್ ಹೋಗ್ತಿದ್ದೀರಾ ಜೀವನ ಪೂರ್ತಿ ಅಥವಾ ಕನಿಷ್ಠ ಕೆಲವು ವರ್ಷಗಳಿಗಾಗಿ. ಮತ್ತೆ ಯಾಕೆ? ನೀವು ಹೇಗೆ ಆರಿಸಿದ್ರಿ? ಉತ್ತರನಾದ್ರೂ ಕೊಡಿ. ಮೊದಲನೇ ವಿಷಯ ಅಂದ್ರೆ ನೋಡಿ, ಸಂಗತಿ ಅಗತ್ಯ ಇದೆ. ಮನುಷ್ಯನ ಒಳಗೆ ಅಪೂರ್ಣತೆಯ ಭಾವ ಇರುತ್ತೆ. ಮನುಷ್ಯನಿಗೆ ಏನೋ ಬೇಕು, ಯಾರ ಜೊತೆ ಅವನಿರಬಹುದು ಅಂತ. ಸೊ ನಾವು ನಂಬ್ತೀವಿ ನಿನಗೆ ಯಾರೋ ಬೇಕು, ಸಂಗತಿ ಅವಶ್ಯಕ ಇದೆ. ನಮ್ಮೊಳಗೆ ಅಪೂರ್ಣತೆ ಇರುತ್ತೆ, ಮತ್ತೆ ನಮ್ಗೆ ಯಾರ್ದಾದ್ರೂ ಕೈ ಹಿಡಬೇಕು. ಯಾರ್ದು? ಮತ್ತೆ ಯಾವ ಮಾನದಂಡದ ಮೇಲೆ ನೀವು ಆರಿಸ್ತೀರಾ ಯಾರನ್ನ ಮದುವೆ ಆಗ್ಬೇಕು ಅಂತ ನನಗೆ ಹೇಳಿ. ಮೊದಲನೇ ವಿಷಯ ಅಂದ್ರೆ, ಹೆಣ್ಣು ಹೇಳ್ತಾಳೆ ಪುರುಷನ ಸಂಗತಿ ಬೇಕು, ಪುರುಷ ಹೇಳ್ತಾನೆ ಹೆಣ್ಣಿನ ಸಂಗತಿ ಬೇಕು. ಅದು ಕೂಡ ಹೆಣ್ಣಿಗೆ ಯುವಕ ಪುರುಷನ ಸಂಗತಿ, ಮತ್ತೆ ಪುರುಷನಿಗೆ ಯುವತಿಯ ಸಂಗತಿ ಬೇಕು. ಸೊ ಮೊದಲನೇದಾಗಿ ಇಲ್ಲಿಯೇ ಕಾಣಿಸ್ತಿದೆ, ನೀವು ಯಾವ ಆಧಾರದ ಮೇಲೆ ಸಂಗತಿಯನ್ನ ಆರಿಸಿದ್ದೀರಾ? ನೀವು ಯಾವ ಆಧಾರದ ಮೇಲೆ ಸಂಗತಿಯನ್ನ ಆರಿಸಿದ್ದೀರಾ? ನಿಮ್ಮ ಆಧಾರ ಇರೋದು ದೈಹಿಕ ಸುಖ. ನೀವು ಹೇಳ್ತೀರಾ ಯಾರ ಜೊತೆ ನೀವು ಸಂಭೋಗ ಮಾಡ್ಬೋದೋ ಅವ್ರ ಸಂಗತಿನೇ ಮಾಡ್ತೀರಾ, ಹೌದಲ್ವಾ? ಮೊದಲನೇ ವಿಷಯ ಇದು. ಮತ್ತೆ ಅದರಲ್ಲೂ ನೀವು 50 ವಿಷಯಗಳನ್ನ ಮತ್ತೆ ಗಮನಿಸ್ತೀರಾ. ಸಮಾಜ ಎಷ್ಟು ಒತ್ತಡ ಹಾಕಿದೆ, ಯಾರ ಜೊತೆ ಹೋಗ್ತಿದ್ದೀರೋ ಅವ್ರು ಎಷ್ಟು ದುಡಿತಾರೆ, ಅವ್ರ ಜಾತಿ ಏನು, ಅವ್ರ ಧರ್ಮ ಏನು, ಈ ರೀತಿನ ಸಂಗತಿ ಆಯ್ಕೆ ಮಾಡೋದು. ಹೀಗೇನಾ ನಿಮ್ಗೆ ತೃಪ್ತಿ ಸಿಗೋದು? ಹೀಗೇನಾ ನೀವು ಮುಕ್ತರಾಗೋದು? ಹೇಳಿ. ಯಾರನ್ನ ನೀವು ಕೇವಲ ದೇಹ ನೋಡಿ ಆರಿಸ್ತಿದ್ದೀರೋ ಅವ್ರು ದಿನವಿಡೀ ನಿಮ್ಮ ದೇಹನ ಕಿತ್ತು ತಿನ್ನಲ್ವಾ? ಸರಿ ಇರ್ಲಿ, ಬರೀ ದೇಹ ನೋಡಿ ಆಯ್ಕೆ ಮಾಡಿಲ್ಲ, ಅದು ನಾನು ಹೇಳ್ತಿದ್ದೀನಿ. ನೀವು ದುಡ್ಡನ್ನೂ ನೋಡ್ತೀರಾ. ಸರಿ ಇರ್ಲಿ, ದೇಹನ ಕಿತ್ತು ತಿಂತಾನೆ ದುಡ್ಡು ಕೊಡ್ತಾನೆ, ಈ ತರ ಬದುಕಬೇಕಾ? ಇಬ್ರು ಮನುಷ್ಯರ ಜೊತೆ ಇರೋದ್ರಲ್ಲಿ ನನಗೆ ಯಾಕೆ ತೊಂದರೆ ಇರುತ್ತೆ? ಒಳ್ಳೇದೆ, ಇಬ್ರು ಮನುಷ್ಯರ ಜೊತೆ ಇದ್ದಾರೆ, ಮತ್ತೆ ಜೊತೆಯಲ್ಲಿ ಇರೋದಕ್ಕೆ ನೀವು ಯಾವುದೋ ಆಚರಣೆಗಳನ್ನ ಕೂಡ ಮಾಡಿದ್ದೀರಾ ಅಂದ್ರೆ ಸರಿ ಇರ್ಲಿ, ನಡೀತದೆ. ನಿಮ್ಗೆ ಒಂದ್ ರಾತ್ರಿ ನಾಟಕ ಮಾಡ್ಬೇಕಿತ್ತು, ನೀವು ಮಾಡಿದ್ದೀರಾ. ಬೆಂಕಿ ತಗೊಂಡ್ರಿ, ಅದ್ರ ಸುತ್ತಲೂ ತಿರುಗಿದ್ರಿ, ಸುತ್ತಮುತ್ತ. ಇದೆಲ್ಲ ನೀವು ಮಾಡಬೇಕಿತ್ತು, ಮಾಡಿದ್ದೀರಾ. ಸರಿ, ಅದೇನು ತಪ್ಪಿಲ್ಲ, ಅದನ್ನೂ ಕೂಡ ಮಾಡಿ. ನೀವು 1000 ಜನಕ್ಕೆ ಊಟ ಹಾಕ್ಬೇಕಿತ್ತು, 2000 ಜನಕ್ಕೆ ಹಾಕ್ಬೇಕಿತ್ತು. ಸರಿ, ಊಟನೂ ಹಾಕಿದ್ದೀರಾ. ಆ ರಾತ್ರಿ ಅಂತೂ ಕಳೆದೋಗತ್ತೆ ಅಲ್ವಾ? ಅದಾದ್ಮೇಲೆ ನಿಮ್ ಹತ್ರ ಏನು ಉಳ್ಕೊಳ್ಳುತ್ತೆ? ಸಂಗತಿ. ನೀವು ನನ್ಗೆ ಹೇಳಿ, ನೀವು ಯಾರು ಸಂದತ್ ಮಾಡ್ತಿದ್ದೀರಾ? ಮತ್ತೆ ಯಾಕೆ? ಹೀಗೇನಾದ್ರೂ ಆದತ್ತಾ? ಮದುವೆ ರಾತ್ರಿ ಜೊತೆ ಮದುವೆ ಆಟನೂ ಮುಗಿದೋಯ್ತು, ಅಥವಾ ಮುಗಿದೋಯ್ತಾ? ಅದಾದ್ಮೇಲೆ ತಾನೇ ಆಟ ಶುರು ಆಗೋದು. ಮನೆಗಂತೂ ತಂದಿದ್ದೀರಾ, ಇವಾಗ ಆ ವ್ಯಕ್ತಿಯ ಜೊತೆ ಬದುಕಲೇಬೇಕಾಗತ್ತೆ. ಹೇಗ್ ಬದುಕ್ತೀರಾ ತಿಳಿಸಿ ನನಗೆ, ತಿಳಿಸಿ ಹೇಗ್ ಬದುಕ್ತೀರಾ? ಮತ್ತೆ ತುಂಬಾ ಅಚ್ಚರಿಯ ವಿಷಯ ಏನಂದ್ರೆ, ಎಲ್ಲರೂ ಬದುಕ್ಬಿಡ್ತಾರೆ. ಮತ್ತೆ ನನಗೆ ಸಂಶಯ ಇದೆ, ಅವ್ರು ಬದುಕ್ತಾನೇ ಇಲ್ಲ ಅಂತ. ಯಾವುದೋ ರಾಧೆಗೆ ಯಾವುದೋ ಕೃಷ್ಣನ್ ಸಂಗತಿ ಸಿಗ್ಬೋದು, ನಾನಾದ್ರೂ ಯಾರ ಆಕ್ಷೇಪಣೆ ಮಾಡಕ್ಕೆ? ಆದ್ರೆ ನೀವು ರಾಧೆ ತರ ಇದ್ದೀರಾ? ನಿಮ್ಮಲ್ಲಿ ಕೃಷ್ಣನ್ ಹಂಬಲ ಇದೆಯಾ? ಸೀತೆ ರಾಮನ್ ಜೊತೆ ಇದ್ದಾಳೆ, ಭರತ ರಾಮನ್ ಕಡೆಗೆ ಓಡ್ತಿದ್ದಾನೆ, ಇದು ಮಧುರವಾದ ಸಂಗತಿ. ಮರದಾನ ಅವರು ನಾನಕರ ಜೊತೆ ನಿರಂತರವಾಗಿದ್ರು, ಇದು ಸುಂದರ ಸಂಗತಿ. ಇದರಲ್ಲಿ ಬಹುಶಃ ಆಗ್ಬೋದು, ಆ ಜೋಡಿಲಿ ಒಬ್ಬ ಹೆಣ್ಣಿರ್ಬೋದು, ಒಬ್ಬ ಗಂಡಿರ್ಬೋದು. ಆ ವಿಷಯ ಆಕಸ್ಮಿಕವಾಗಿ ಆಗೋದು, ಅವಶ್ಯಕವಾಗಿ ಇಲ್ಲ. ನಿಮ್ಗೆ ಎಲ್ಲಿ ಅಸಲಿ ಪ್ರೀತಿ ಸಿಗುತ್ತೋ, ಎಲ್ಲಿ ನಿಮ್ಗೆ ಪರಮಾತ್ಮ ಸಿಗ್ತಾನೋ, ನೀವು ಅಲ್ಲಿ ಹೋಗಿರಿ. ಆದ್ರೆ ನೀವು ಶಾಂತಿಗೋಸ್ಕರ ಸಂಗಾತಿಯನ್ನ ಆಯ್ಕೆ ಮಾಡ್ತೀರಾ?